ಹರಿ ಓಂ ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರುದೇವದತ್ತ ದಿಗಂಬರಾಯ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಗುರು ಬದಲಾವಣೆಯಿಂದ ಯಾವೆಲ್ಲ ರಾಶಿಗೆ ಎಷ್ಟು ಲಾಭದಾಗಿರುತ್ತೆ ಅದನ್ನು ತಿಳಿಸ್ಕೊಡ್ತೇನೆ ಬನ್ನಿ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಅಂದರೆ ಮದುವೆ, ಸಂಬಂಧ, ಕುಟುಂಬ ಮತ್ತು ಶುಭ ಕಾರ್ಯಗಳ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಹಾಗಾದ್ರೆ ಯಾವ ರಾಶಿಯವರಿಗೆ ಗುರು ಸಂಚಾರದಿಂದ ಮದುವೆ ಯೋಗ, ಯಾವ ರಾಶಿಯವರಿಗೆ ಸಂಬಂಧಗಳಲ್ಲಿ ಎಚ್ಚರಿಕೆ ವಹಿಸಬೇಕನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಪೇಜನ್ನು ಫಾಲೋ ಮಾಡಿ. ಗುರು ಸಂಚಾರದಿಂದ ಮೇಷರಾಶಿಯವರಿಗೆ ಬಹಳ ದಿನಗಳಿಂದ ನಿಂತ ಮದುವೆ ಮಾತುಕತೆ ಈಗ ಮುಂದುವರಿಯಬಹುದು. ಪ್ರೀತಿ ವಿಚಾರದಲ್ಲಿ ಮನೆಯಲ್ಲಿ ಒಪ್ಪಿಗೆ ಸಿಗಬಹುದು. ವೃಷಭ ರಾಶಿ, ಪ್ರೀತಿಗೆ ಸಂಬಂಧಪಟ್ಟ ಸ್ವಲ್ಪ ವಿಚಾರಗಳಲ್ಲಿ ಗೊಂದಲ ಕಾಣಿಸುತ್ತವೆ. ಶಾಂತವಾಗಿ ಮಾತನಾಡಿದರೆ ಸರ್ವ ಸಮಸ್ಯೆಗಳು ಪರಿಹಾರಗೊಳ್ಳಬಹುದು. ವಿವಾಹಿತರಿಗೆ ಸಂಗಾತಿಗಳಿಂದ ಬೆಂಬಲ ಅಂತ ಹೇಳ್ತೇನೆ. ಮಿಥುನ ರಾಶಿ, ಗುರು ಆಶೀರ್ವಾದದಿಂದ ಪ್ರೀತಿ ಪ್ರೇಮದ ವಿಚಾರವಾಗಿ ನಿಮ್ಮ ಜೊತೆಗೆ ನಿಮಗೆ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು ನಿಮಗೆ ಸಿಗ್ತಾರೆ. ಅಂದರೆ ಒಬ್ಬಂಟಿತನ ಅಂದರೆ 28, 29, 30 ವಯಸ್ಸಾಗಿದೆ, ಮದುವೆ ಆಗಿಲ್ಲ ಅಂದರೆ ಅವರಿಗೆ ಅವರ ಜಾತಕ ಅನುಗುಣವಾಗಿ ಅವರಿಗೆ ಹೊಂದಾಣಿಕೆ ಆಗುವಂತಹ ಜಾತಕದವರು ಸಿಗುವಂತಹ ಅವಕಾಶಗಳನ್ನು ಕಾಣ್ತೀರಿ. ಕರ್ಕಾಟಕ ರಾಶಿ, ಸಂಬಂಧಗಳಲ್ಲಿ ಅಹಂಕಾರವನ್ನೋದು ಕಡಿಮೆ ಮಾಡಿದರೆ ಒಳ್ಳೆಯ ಫಲಗಳನ್ನು ಲಭಿಸುತ್ತವೆ. ಸಂಬಂಧಗಳಲ್ಲಿ ಜಗಳ ಆಡುವ ಸಾಧ್ಯತೆ ಇದೆ. ಹಳೆಯ ವ್ಯಕ್ತಿಗಳಿಂದ ಮತ್ತೆ ದ್ವೇಷ, ಹಠ ಸಾಧಿಸ್ತಕ್ಕಂಥ ವಿಚಾರಗಳಿದೆ. ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ಇರೋದು ಬಹಳ ಉತ್ತಮ. ಸಿಂಹರಾಶಿ, ಮದುವೆ ಮತ್ತು ಜೀವನದಲ್ಲಿ ಸಂತೋಷಕರ ವಾತಾವರಣ ಅನ್ನೋದು ಲಭಿಸುತ್ತದೆ, ಹೆಚ್ಚಾಗುತ್ತದೆ. ನಿಮ್ಮ ಪಾರ್ಟ್ನರ್ ಜೊತೆಗೆ ಸಂಚಾರ ಮತ್ತು ಹೊಸ ಆರಂಭ ಯೋಜನೆಗಳು ಮಾಡಬಹುದು. ಹಳೆಯ ಪ್ರೀತಿ ಮತ್ತು ಹಳೆಯ ಸಂಬಂಧಗಳು ಮತ್ತೆ ಮರಳಿ ಸರಿ ಆಗ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಕನ್ಯಾ ರಾಶಿ, ಗುರು ಸಂಚಾರದಿಂದ ವಿವಾಹಿತರಿಗೆ ಅಥವಾ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತ ಸಮಯ ಎಂದು ಹೇಳಬಹುದು. ವಿವಾಹ ಯೋಗ ಹಾಗೂ ಪ್ರೀತಿಯಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ. ತುಲಾ ರಾಶಿ, ಪ್ರೀತಿ ವಿಚಾರದಲ್ಲಿ ಮೂರನೇ ವ್ಯಕ್ತಿ ಮಾತು ಕೇಳಿ ಸಮಸ್ಯೆಗಳು ಉಂಟಾಗಬಹುದು. ಜೂನ್ ನಂತರ ಜುಲೈಯಲ್ಲಿ ಮದುವೆ ಯೋಗ ಅನ್ನೋದು ನಿಮಗೆ ಇದೆ. ಹಾಗಾಗಿ ಮೂರನೇ ವ್ಯಕ್ತಿ ಮಾತುಗಳಿಗೆ ಬಹಳಷ್ಟು ಗಮನ ಕೊಡಬೇಡಿ. ವೃಶ್ಚಿಕ ರಾಶಿ, ಹಳೆಯ ನೋವು, ಹಳೆಯ ಸಮಸ್ಯೆಗಳು ಪರಿಹಾರಗೊಂಡು ಕುಟುಂಬದಲ್ಲಿ ಸಂತೋಷಕರ ವಾತಾವರಣ, ಮದುವೆ ಯೋಗ ಅನ್ನೋದು ಇದೆ. ಮದುವೆಗೆ ಯಾರೆಲ್ಲ ವಿಚಾರ ಮಾಡ್ತಿದ್ರಿ ಅವ್ರ ಕುಟುಂಬದ ಸಹಕಾರದೊಂದಿಗೆ ನಿಮ್ಮ ಮದುವೆ ಯೋಗ ಅನ್ನೋದು ಪರಿಪೂರ್ಣವಾಗುತ್ತವೆ. ಗುರು ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷವನ್ನೇ ತರುತ್ತಾನೆ. ಮದುವೆ ಆಗದವರಿಗೆ ಒಳ್ಳೆಯ ಜೋಡಿ ಸಿಗುತ್ತದೆ. ವಿವಾಹಿತ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಮತ್ತೆ ಮಕ್ಕಳ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ನೀಡುತ್ತೀರಿ. ಮಕರ ರಾಶಿ, ಹಣ ಬರುತ್ತದೆ ಆದರೆ ಉಳಿಯೋದಿಲ್ಲ. ಅದನ್ನ ಯಾವ ತರ ಉಳಿಸ್ಬೇಕನ್ನೋದು ಯೋಜನೆ ಮಾಡಿ, ಯೋಜನೆ ಬದ್ಧವಾಗಿ ಹಣವನ್ನು ಖರ್ಚು ಮಾಡಿ. ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ ಮತ್ತು ಪಾರ್ಟ್ನರ್ ವ್ಯವಹಾರಗಳಲ್ಲಿ ಜಾಗೃತೆ ಇರಲಿ. ಕುಂಭರಾಶಿ, ಹೊಸ ಸಂಪರ್ಕಗಳಿಂದ ಹಣದ ಹರಿವು ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದಿದೆ. ಡಿಜಿಟಲ್ ಟೆಕ್ನಾಲಜಿ ಹಾಗೂ ಯೂಟ್ಯೂಬ್ ಅಂತ ಆನ್ಲೈನ್ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದ ಕ್ಷೇತ್ರಗಳಲ್ಲಿ ಲಾಭ ಅನ್ನೋದು ತರ್ತೀರ, ಲಾಭ ಅನ್ನೋದು ಸಿಗ್ತದೆ. ಗುರು ನಿಮ್ಮ ಹೆಸರನ್ನು ಹೆಚ್ಚಿಸ್ತಾನೆ ಹಾಗೂ ಬದಲಾಯಿಸುತ್ತಾನೆ ಎಂದು ತಿಳಿಸಿಕೊಡುತ್ತಿದ್ದೇನೆ. ಮೀನರಾಶಿ, ಗುರು ನಿಮ್ಮ ರಾಶಿಯ ಅಧಿಪತಿ. ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನೇ ತಂದುಕೊಡಬಹುದು. ನಿಂತ ಕೆಲಸ ಕಾರ್ಯಗಳು ಮುಂದೆ ಸಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹದ ಅನುಗ್ರಹ ಇದ್ದರೆ ಜೀವನದಲ್ಲಿ ಹಣ, ಗೌರವ ಮತ್ತು ಬೆಳವಣಿಗೆ ಬರುತ್ತವೆ. ಕಷ್ಟಪಟ್ಟು ಕೆಲಸ ಮಾಡಿ, ಅದೃಷ್ಟ ಬೆಂಬಲಿಸುತ್ತಿದೆ. ನಮ್ಗೆ ಒಳ್ಳೆಯ ಒಂದು ಗುರುಗ್ರಹ ಒಳ್ಳೆಯ ಮಾರ್ಗದಲ್ಲಿದ್ದಾನೆ, ಒಂದು ವ್ಯಯ ಸ್ಥಾನದಲ್ಲಿದ್ದಾನೆ ಅಂತ ಮನೆಯಲ್ಲಿ ಕೂತಿದ್ರೆ ಯಾರಿಗೂ ಯಾವ ಸಾಧನೆಯನ್ನು ಮಾಡೋಕ್ಕಾಗೋದಿಲ್ಲ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ನಿಮ್ಮ ರಾಶಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.